ಸರ್ ನೆನ್ನೆ ಬಂದ ಜೋರು ಮಳೆಯಲ್ಲಿ ಇಂದು ಬೆಳಗ್ಗೆ 6 ಗಂಟೆ 6:30ಗೆ ಈ 3 ಮನೆಗಳ ಗೋಡೆಗಳು ಕುಸಿದು ಬಿತ್ತು. ಆದರೆ ನಮಗೇನು ಅನಾಹುತಗಳಾಗಿಲ್ಲ ಸರ್. ಬೆಳಗ್ಗೆ 6:30ಗೆ ಈ ಸಂಭವ ಆಯಿತು. ಇದುವರೆಗೂ ನಮಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಬಂದರು, ಕೆಲವರು ಆಶ್ವಾಸನೆಗಳನ್ನ ನೀಡಿದ್ರು. BGML ಅವರು ಬಂದರು, ಇದು STBP ಎಂಪ್ಲಾಯಿ ಇದ್ರೇನೆ ಪರಿಹಾರ ಇಲ್ಲ ಹಂಗಿಂಗಂತ ಎಲ್ಲರೂ ಹೇಳಿದ್ರು ಸರ್. ಇವತ್ತು ಬೆಳಗ್ಗೆಯಿಂದ ನಾವು ಎಲ್ಲಿ ಹೋಗೋದು, ಎಲ್ಲಿ ಬರೋದು, ಎಲ್ಲಿ ಮಲ್ಕೊಳ್ಳೋದು ಅಂತ ನಮ್ಗೆ ಗೊತ್ತಾಗ್ತಾನೆ ಇಲ್ಲ, ಅರ್ಥನೇ ಆಗ್ತಾ ಇಲ್ಲ. ಬೆಳಗ್ಗೆಯಿಂದ ರಾಜಕಾರಣಿಗಳು ಬಂದರು, BGML ಕಚೇರಿಯಿಂದ ಇಲಾಖೆ ಅಧಿಕಾರಿಗಳು ಬಂದರು, ತಾಲೂಕು ಕಚೇರಿಯಿಂದ ಅಧಿಕಾರಿಗಳು ಬಂದರು. ನೋಡಿ ಸರ್, ಇವತ್ತು 9 ಕಾಲ ಆಗ್ತಾ ಇದೆ. ನಾವು ಬೀದಿಯಲ್ಲಿ ಕುಂತಿದ್ದೀವಿ. ನಮಗೆ ಎಲ್ಲಿ ಹೋಗೋದಂತನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಇದು ಒಂಥರ ಕಾಡು ಥರ, ಒಂದು ಕೊನೆಯಲ್ಲಿ ಇರ್ತೀವಿ ನಾವು ಈಗ ಬೀದಿಯಲ್ಲಿ ಕುಂತಿದ್ದೀವಿ. ಹೊತ್ತು ನಮಗೆ ಯಾರು ಬಂದು ಪರಿಹಾರ ನೀಡೋಕ್ಕೆ ಕೂಡ ಯಾರು ಮುಂದೆ ಬರ್ತಾ ಇಲ್ಲ. ಈಗ ನಮ್ಗೆ ಮಲ್ಕೊಳ್ಳೋಕ್ಕೆ ಕೂಡ ಜಾಗ ಇಲ್ಲ ಅಂತ ಈ ಸಾರ್ವಜನಿಕರೆಲ್ಲ ಈ ಮನೆಯಲ್ಲಿ ವಾಸ ಮಾಡ್ತಾ ಇರುವ ಈ BGML ಕಾರ್ಮಿಕರ ನೋವುಗಳಾಗಿರ್ತದೆ. ಹೌದು ಸ್ನೇಹಿತರೆ, ನಿನ್ನೆ ಬಂದ ಜೋರು ಮಳೆಯಲ್ಲಿ ಮಾರಿಗುಪ್ಪಂ 9ನೇ ವಾರ್ಡು ನಮ್ಮ ಮೈಸೂರು ಹಾಲ್ ಸರ್ಕಲ್ ಹಿಂಭಾಗದಲ್ಲಿ ಇರುವ ಗುಡ್ ಶೇಪರ್ ಚರ್ಚ್ ಹಿಂದ್ಗಡೆ ಇರುವ ಕಾಲೋನಿಯಲ್ ಲೈನ್ ಅಂತಾರೆ, ಅದು ಕರ್ನಲ್ ಲೈನು ಅಂತಾರೆ. ಈ ಕರ್ನಲ್ ಲೈನಲ್ಲಿ ಇವತ್ತು ಬೆಳಗ್ಗೆ ಸುಮಾರು 6:30ಯಿಂದ 7 ಗಂಟೆಗೆ ಈ ಗೋಡೆಗಳು ಕುಸಿದು ಬಿದ್ದಿದೆ. ಪಾಪ ಯಾರಿಗೂ ಏನು ಅನಾಹುತಗಳು ಸಂಭವಿಸಲಿಲ್ಲ, ಆಗಲಿಲ್ಲ, ಒಳ್ಳೆಯದು. ಈಗ ನೋಡಿದ್ರೆ ಇಷ್ಟು ಕಲ್ಲು ಗೋಡೆಗಳು ಬಿದ್ದಿದೆ, 3 ಮನೆಗಳ ಗೋಡೆಗಳು ಬಿದ್ದಿದೆ. ಇನ್ನೊಂದು ಕಡೆ ನಾವು ಮೊದಲೇ ತೋರಿಸಿರ್ತೀವಿ, ಮುಂದಿನ ಭಾಗ ಕೂಡ ಯಾವತ್ತು ಬೀಳುತ್ತೋ ಅಂತ ಗೊತ್ತಾಗಲ್ಲ, ಆ ಥರ ಇದೆ ಇರುವ ಮನೆಯಲ್ಲಿ. ಈ ಮನೆಯಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೋ ಅವರು ಹೊರಗಡೆ ಕೂತಿದ್ದಾರೆ ಹೊತ್ತು ಒಳಗಡೆ ಹೋಗೋಕ್ಕೆ ಅವ್ರಿಗೆ ಯಾರು ಸಹಾಯ ಮಾಡಿದಾರೋ ಏನೋ ಗೊತ್ತಿಲ್ಲ ಸರ್. ನಮಗೆ ದೂರವಾಣಿ ಮುಖಾಂತರವಾಗಿ ಫೋನ್ ಮಾಡಿದ್ರು, ಸರ್ ಬೆಳಗ್ಗೆಯಿಂದ ಯಾರು ನಮಗೆ ಸಪೋರ್ಟ್ ಇಲ್ಲ ಸರ್ ಅಂತ. ಇದೇ ದಿಕ್ಕು. ಏನೋ ತಪ್ಪಾಗುತ್ತಾ?